ಎಲ್ಲಿಗೂ ನಮಸ್ಕಾರ, ನಾನು ಅಭಿಷೇಕ್. ನಾವಿದ್ದೀವಿ 2025 ಆಟೋ ಎಕ್ಸ್ಪೋನ ಮಹೇಂದ್ರದ ಒಂದು ಸ್ಟಾಲಲ್ಲಿ. ಆ್ಯಂಡ್ ನಮ್ಮ ಜೊತೆ ಇರೋದು ಬೇರೆ ಯಾವುದೂ ಅಲ್ಲ, ಮಹೇಂದ್ರದ ಒಂದು 3 ವೀಲರ್ ಆಗಿರುವಂತಹ ಟ್ರಿಯೋ ಪ್ಲಸ್ ಅಂತ, ಮಹೇಂದ್ರ ಟ್ರಿಯೋ ಪ್ಲಸ್ ಅನ್ನೋಂಥ ಒಂದು ರಿಕ್ಷಾ ನಮ್ಮ ಜೊತೆ ಇರೋದು. ಸೊ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ. ಇದೊಂದು ಕಂಪ್ಲೀಟ್ ಆಗಿರುವಂತಹ ಒಂದು ಎಲೆಕ್ಟ್ರಿಕ್ ರಿಕ್ಷಾ. ನೀವು ಹಿಂದ್ಗಡೆಯಿಂದ ನೋಡುವಾಗ ನಿಮಗೆ ಗೊತ್ತಾಗುತ್ತೆ, ನೀಟಾಗಿರುವಂತಹ ಒಂದು ನಾರ್ಮಲ್ ಆಟೋ ರಿಕ್ಷಾಗಳೆಲ್ಲ ಯಾವ ರೀತಿ ಇದೆಯೋ ಆ ರೀತಿಯಾದಂತಹ ಒಂದು ಡಿಸೈನ್ ಎಲಿಮೆಂಟ್ನ ಇದು ಹೊಂದಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಮಗೆ ಅಲ್ಲಿ ಒಂದಷ್ಟು ವಿಷಯಗಳು ಸಿಗುತ್ತೆ. ನಮಗೆ ಒಂದು ರೆಡ್ ಬ್ಯಾಂಡ್ ಆಗಿರ್ಬೋದು, ಅದು ಒಂದು ವಿಸಿಬಿಲಿಟಿಗೆ ಅದು ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಹ್ಯಾಲೋಜಿನ್ನ ರಿಯರ್ ಟೇಲ್ ಲ್ಯಾಂಪ್ಗಳನ್ನ ನಾವು ನೋಡ್ಬೋದು. ಆ್ಯಂಡ್ ಅಲ್ಲಿ ಒಂದು ನಮಗೆ ಮಹೀಂದ್ರ ಅನ್ನೋಂಥ ಒಂದು ಬ್ಯಾಡ್ಜಿಂಗ್ ಸಿಗುತ್ತೆ, ಟ್ರಿಯೋ ಅನ್ನೋದನ್ನ ಕೆಳಗೆ ನೋಡ್ಬೋದು. ಅದೇ ರೀತಿ ನಾವು ಸೈಡಿಗೆ ಬಂದಾಗ ಹಾಗೆ ನಾವು ಇದರ ಒಳಗೆ ಹೋದಾಗ ನಮಗೆ ಎಕ್ಸ್ಪೋಸ್ಡ್ ಆಗಿರುವಂಥ ಚೇಸಿಸ್ ನಾವು ನೋಡ್ಬೋದು. ಅದನ್ನು ತೋರಿಸ್ತೀನಿ. ಅದ್ರ ಮುಂಚೆ ಮುಂದ್ಗಡೆ ಟ್ರಿಯೋ ಪ್ಲಸ್ ಅಂತ ಸಿಗುತ್ತೆ, ನಮಗೆ ಹ್ಯಾಲೋಜಿನ್ ಹೆಡ್ ಲ್ಯಾಂಪ್ ಇಲ್ಲಿ ಸಿಗುತ್ತೆ. ಆ್ಯಂಡ್ ಅದೇ ರೀತಿ ನಮಗೆ ಎರಡು ಕಡೆ ಅದನ್ನ ಸಿಗುತ್ತೆ. ಆ್ಯಂಡ್ ಬ್ಲೂ ಕಲರ್ನ ಇನ್ಸರ್ಟ್ ಮಾಡಿದ್ದಾರೆ ನಮಗೆ ಅಲ್ಲಲ್ಲಿ. ಸೊ ತುಂಬ ಬ್ಲೂ ಸಿಗುತ್ತೆ ಇದರಲ್ಲಿ, ವೈಟ್ ಒಂದು ಸ್ವಲ್ಪ ಸಿಗುತ್ತೆ ಅಂತಲೇ ಹೇಳ್ಬೋದು. ದೊಡ್ಡದಾಗಿರುವಂಥ ವಿಂಡ್ಶೀಲ್ಡ್ ಆ್ಯಂಡ್ ಸಿಂಗಲ್ ವೈಪರ್ ನಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನಮಗೆ ಇಂಡಿಕೇಟರ್ಸ್ ಕೂಡ ಸಿಗುತ್ತೆ. ಇನ್ನು ಅದೇ ರೀತಿ ನಾವು ಒಳಗೆ ಬಂದಾಗ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಸಿಂಪಲ್ ಆಗಿರುವಂಥ ಒಂದು ಡಿಸೈನ್ ಇದೆ ಅಂತ. ನಮಗೆ ಒಂದು ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಆಗಿರ್ಬೋದು, ವೈಪರ್ ಆಗಿರ್ಬೋದು, ಅದೇ ರೀತಿ ನಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಗಿರ್ಬೋದು, ಡಿಜಿಟಲ್ ಆಗಿರುವಂಥದ್ದು. ಆ್ಯಂಡ್ ಸ್ವಿಚ್ ಕ್ವಾಲಿಟಿ ನಮಗೆ ಈ ರೀತಿಯಾಗಿ ಸಿಗುತ್ತೆ. ಆ್ಯಂಡ್ ನಮಗೆ ಅಲ್ಲೇ ಒಂದು ಹಾರ್ನ್ ಅಲ್ಲ, ಒಂದು ಇಂಡಿಕೇಟರ್ಸ್ ಬಟನ್ ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಆ್ಯಂಡ್ ಅದೇ ರೀತಿ ನಮಗೆ ಲೆಫ್ಟ್ ಸೈಡಲ್ಲಿ ಇಂಡಿಕೇಟರ್ ಬಟನ್ ಸಿಗುತ್ತೆ. ಆ್ಯಂಡ್ ಇನ್ನು ನಾವು ಕೀ ಹಾಬ್ನ ನಾವು ಅಲ್ಲಿ ನೋಡ್ಬೋದು. ಆ್ಯಂಡ್ ಅಲ್ಲಿ ನಮಗೆ ಒಂದು ಮೊಬೈಲ್ ಹೋಲ್ಡರ್ ಕೂಡ ಸಿಗುತ್ತೆ. ಆ್ಯಂಡ್ ಹಿಂದ್ಗಡೆ 3 ಜನ ಕೂರ್ಬೋದು ಆರಾಮಾಗಿ. 2 ಡೋರ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ. ಇನ್ನೊಂದು ವಿಷಯ ಅಂದರೆ ಇದರಲ್ಲಿ ನಮಗೆ ಫುಲ್ಲಿ ಎಕ್ಸ್ಪೋಸ್ಡ್ ಆಗಿರೋಂಥದ್ದು ಚೇಸಸ್ ನಮಗೆ ನೋಡೋಕೆ ಸಿಗುತ್ತೆ. ಮೇ ಬಿ ಅದನ್ನ ಕ್ಲಾತಿಂದ ಬೇಕಾದರೆ ಅದನ್ನು ಕವರ್ ಮಾಡ್ಕೊಬೋದು ಅನ್ನೋದು ನಮ್ಮ ಇನ್ನೊಂದು ವಿಷಯ. ನೀವು ಅಲ್ಲಿ ನೋಡ್ಬೋದು ಯಾವ ರೀತಿ ಅದು ಚೇಸಸ್ ನಮಗೆ ಅಲ್ಲಿ ಕಾಣುತ್ತೆ ಯಾವ ರೀತಿ ಇದೆ ಅಂತ. ಇದರಲ್ಲಿ ಹಿಲ್ ಹೋಲ್ಡ್ ಅಸಿಸ್ಟ್ ಅನ್ನೋಂಥದ್ದು ಫೀಚರ್ ಸಿಗುತ್ತೆ. ಸೊ ತುಂಬಾ ಹೆಲ್ಪ್ ಆಗುವಂಥ ಫೀಚರ್. ಯಾಕಂದರೆ ನೀವೇನಾದರೂ ಒಂದು ಇಳಿಜಾರು ಅಥವಾ ಒಂದು ಏರಾದ ಒಂದು ರೋಡಲ್ಲಿ ಹೋಗ್ತಿರುವಾಗ ಹಿಂದ್ಗಡೆ ಪ್ಯಾಸೆಂಜರ್ಸ್ ಇದ್ದರೆ ನೀವೇನಾದರೂ ಒಂದು ಸ್ವಲ್ಪ ನಿಲ್ಲಿಸಬೇಕು ಆಮೇಲೆ ಸ್ಟಾರ್ಟ್ ಮಾಡಬೇಕು ಅಂದರೆ ನಿಮಗೆ ಏನಾಗುತ್ತೆ ಅಂದರೆ ಆಟೋ ಹಿಂದಕ್ಕೆ ಹೋಗುತ್ತೆ. ಸೊ ಅದನ್ನು ತಡೆಯೋದಕ್ಕೋಸ್ಕರ ಹಿಲ್ ಹೋಲ್ಡ್ ಅಸಿಸ್ಟ್ ನಮಗೆ ಅದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ನೀವು ಬ್ರೇಕ್ ಹಿಡಿದು ನಿಲ್ಲಿಸಿದ ಮೇಲೆ ಒಂದು 4-5 ಸೆಕೆಂಡ್ ತನಕ ನಾವು ಆಕ್ಸಲೇಷನ್ ಕೊಡೋ ತನಕ ಒಂದು 4-5 ಸೆಕೆಂಡಲ್ಲಿ ಏನಾದರೂ ಆಗಿದ್ರೆ ನಮಗದು ಹಿಂದಕ್ಕೆ ಹೋಗಲ್ಲ, ಆಟೋ ಅಲ್ಲೇ ನಿಂತಿರುತ್ತೆ. ಅದನ್ನು ಹಿಲ್ ಹೋಲ್ಡ್ ಅಸಿಸ್ಟ್ ಅಂತ ಹೇಳ್ತಾರೆ. ಸೊ ಅದು ಕೂಡ ಇದೆ, ತುಂಬಾ ಹೆಲ್ಪ್ ಆಗುವಂಥ ಒಂದು ವಿಷಯ. ಇನ್ನು ಇದರಲ್ಲಿ ಟಾಪ್ ಸ್ಪೀಡ್ ನಮಗೆ 55 ಕಿಲೋಮೀಟರ್ನ ಟಾಪ್ ಸ್ಪೀಡ್ ಕೊಡುತ್ತೆ. ರೇಂಜ್ ಬಗ್ಗೆ ಮಾತಾಡಬೇಕಾದ್ರೆ 167 ನಮಗೆ ಅವರು ರೇಂಜ್ ಹೇಳಿದ್ರು ಕೂಡ 150ಯಲ್ಲಿ ನಮಗೆ ರಿಯಲ್ ವರ್ಲ್ಡ್ ರೇಂಜನ್ನು ಸಿಗುತ್ತೆ ಅಂತಲೇ ಹೇಳ್ಬೋದು. ಅದು ಮಾತ್ರ ಅಲ್ಲದೆ ನಮಗೆ ಇದರಲ್ಲಿ ಮೋಟಾರ್ ಬಗ್ಗೆ ಹೇಳಬೇಕಾದ್ರೆ ಈ ಮೋಟಾರ್ ಸಹಾಯದಿಂದ ಈ ಒಂದು ಆಟೋ ಏನಿದೆ ಅದು ನಮಗೆ 8 ಕಿಲೋವ್ಯಾಟ್ ತನಕ ಅದು ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಅದೇ ರೀತಿ 42 Nm ಟಾರ್ಕ್ ಕೂಡ ಈ ಒಂದು ಆಟೋ ಪ್ರೊಡ್ಯೂಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಇದರಲ್ಲಿ ಬ್ಯಾಟ್ರಿ ಬಗ್ಗೆ ಮಾತಾಡ್ತಾರೆ. 10.2 ಕಿಲೋವ್ಯಾಟ್ನ ಒಂದು ಬ್ಯಾಟ್ರಿ, 10.2 ಕಿಲೋವ್ಯಾಟ್ ಅವರ್ನ ಒಂದು ಬ್ಯಾಟ್ರಿ ಕೂಡ ನಿಮಗೆ ಈ ಒಂದು ಆಟೋದಲ್ಲಿ ಸಿಗುತ್ತೆ. ಸೊ ನಾನು ಹೇಳೋದಂದರೆ ಒಂದು ಎಲೆಕ್ಟ್ರಿಕ್ ಆಟೋನ ನೋಡ್ತಿರೋರಿಗೆ ಮಹೀಂದ್ರದ ಈ ಒಂದು ಟ್ರಿಯೋ ಪ್ಲಸ್ ಅನ್ನುವಂಥ ಈ ಒಂದು ಆಟೋ ಏನಿದೆ ಇದು ನಿಮಗೆ ಕನ್ಸಿಡರ್ ಮಾಡ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇದು ಇನ್ನೂ ಲಾಂಚ್ ಆಗಿದೆ ಇಲ್ವ ಅಂತ ಗೊತ್ತಿಲ್ಲ, ಬಟ್ ಲಾಂಚ್ ಆದಮೇಲೆ ಅಂತೂ ನೀವು ಖಂಡಿತ ಇದನ್ನು ಖರೀದಿ ಮಾಡ್ಬೋದು. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ.